ಮತ್ತೊಂದು ಸುದ್ದಿ, ಡಿಕೆಶಿ ಪಾಲಿಗೆ ಅದೃಷ್ಟ ಲಕ್ಷ್ಮಿಯಾದ ಮೊಮ್ಮಗಳು. ಇತ್ತೀಚೆಗೆ ತಾನೇ ಡಿಕೆಶಿ ಅಜ್ಜ ಆದ್ರು ಅನ್ನೋ ಒಂದು ಸುದ್ದಿ ನಿಮ್ಗೆಲ್ರಿಗೂ ಗೊತ್ತಿದೆ. ಮೊಮ್ಮಗಳು ಹುಟ್ಟಿದ್ದೇ ತಡ, ಹುಟ್ಟಿದ್ದು ಅದೃಷ್ಟ ಯೋಗ. ಈಗ ಖುಲಾಯಿಸಿದೆ ಅದೃಷ್ಟ ಅಂತ ಹೇಳ್ಬೋದು. ಐಶ್ವರ್ಯ ಪುತ್ರಿಯಿಂದ ಡಿಕೆಶಿಗೆ ಸಿಎಂ ಕುರ್ಚಿ ಭಾಗ್ಯ ಸಿಗ್ತಾ ಇದೆಯಾ? ಮೇ 1ರಂದು ಡಿಕೆಶಿ ಮೊಮ್ಮಗಳು ಜನಿಸಿದ್ದು. ಅವತ್ತು ಮೊಮ್ಮಗಳನ್ನು ಎತ್ತಿ ಹಿಡಿದು ಡಿಕೆ ಶಿವಕುಮಾರ್ ಭಾವುಕರಾಗಿದ್ದರು. ಮೊಮ್ಮಗಳ ಆಗಮನದಿಂದ ಡಿಕೆಶಿಗೆ ಅತಿ ದೊಡ್ಡ ರಾಜಯೋಗ ಇದೆ ಅನ್ನುವ ಮಾಹಿತಿ ಕೂಡ ರವಾನೆಯಾಗಿತ್ತು. ಇಷ್ಟು ದಿನ ಇದ್ದಂತಹ ಅಡ್ಡಿ ಆತಂಕಗಳೆಲ್ಲ ನಿವಾರಣೆ ಆದವು ಅನ್ನೋ ಒಂದು ಜ್ಯೋತಿಷ್ಯ ವಲಯದಲ್ಲಿ ಲೆಕ್ಕಾಚಾರ ಕೂಡ ಇತ್ತು. ಹೂವೆತ್ತಿದಂತೆ ಅಂದರೆ ಬಹಳ ಸುಗಮವಾಗಿ ಸುಲಲಿತವಾಗಿ ಅವರಿಗೆ ಈ ಪಟ್ಟ ಸಿಕ್ತು ಅನ್ನುವ ವಾತಾವರಣ ನಿರ್ಮಾಣವಾಯ್ತಾ ಅಂದರೆ ಇವೆಲ್ಲ ಸೈನ್ಸ್ ಅಂತ ಹೇಳ್ತಾರೆ, ಅಂದರೆ ಶಕುನಗಳು ಅಂತ ಹೇಳ್ತಾರೆ. ಈಗ ಯಾವುದಾದ್ರೂ ಒಳ್ಳೆಯ ಕಾರ್ಯ ಆಗಬೇಕಾದ್ರೆ ಅವರ ಮನೆಯಲ್ಲಿ ಏನಾದರೂ ಈ ರೀತಿ ಶಿಶು ಜನನ ಆದಾಗ ವಾವ್ ಅದೃಷ್ಟ ಅಂತ ಹೇಳ್ತೀವಿ. ಯಾಕಂತ ಹೇಳಿದ್ರೆ ಗುಡ್ ನ್ಯೂಸ್ ಅಂತಾರೆ ಅಲ್ವೇನ್ರಿ, ಮಕ್ಕಳಾಗಬೇಕಾದ್ರೆ ಎನಿ ಗುಡ್ ನ್ಯೂಸ್ ಅಂತಾರೆ. ಹಾಗೆ ಅದೇ ರೀತಿಯಲ್ಲಿ ಅವರ ಕುಟುಂಬಕ್ಕೆ ಒಬ್ಬ ಹೊಸ ಅತಿಥಿ ಬಂದಿದ್ದಾರೆ, ಆಗಮನ ಆಗಿದೆ ಅಂತ ಹೇಳಿದಾಗ ಹೊಸ ಭಾಗ್ಯಗಳು ಅವ್ರಿಗೆ ಸಿಗ್ತಾ ಇದ್ದಾವೆ ಅನ್ನೋದು ಜ್ಯೋತಿಷ್ಯದ ಒಂದು ಭಾಗ ಮತ್ತು ಪ್ರಕೃತಿಯ ಶಕುನಗಳಲ್ಲಿ ಕೂಡ ಅದನ್ನು ಹೇಳ್ತಾರೆ. ಎಸ್, ಒಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಅದೃಷ್ಟ ಯೋಗ. ತಮ್ಮ ಮೊಮ್ಮಗಳು ಅಂದರೆ ಡಿಕೆಶಿ ಅವರ ಪುತ್ರಿ ಐಶ್ವರ್ಯ ಅವರ ಡೆಲಿವರಿ ಆಗ್ತಾ ಇದ್ದಂತೆ ಅವರಿಗೆ ಮಗಳು ಹುಟ್ಟಿದಾಳೆ ಅಂತ ಕನ್ಫರ್ಮ್ ಆಗ್ತಾ ಇದ್ದ ಹಾಗೆ ಇಲ್ಲೂ ಕೂಡ ಒಂದು ಸಂತಸದ ವಾತಾವರಣ ಅವರಲ್ಲಿ ಇತ್ತು. ಮತ್ತು ಇವೆಲ್ಲವೂ ಕೂಡ ಗುಡ್ ಸೈನ್ಸ್, ಒಳ್ಳೆಯ ಚಿಹ್ನೆಗಳು, ಒಳ್ಳೆಯ ಶಕುನಗಳು ಅನ್ನುವ ಒಂದು ಬಿಲೀಫ್ ಇದೆ. ಹಾಗಾಗಿ ಅವರಿಗೆ ಒಂದು ಅದೃಷ್ಟ ಯೋಗ ಕೂಡ ಇರಬಹುದು. ಬಹಳ ಕಷ್ಟಪಟ್ಟು ಇಷ್ಟು ಸುಲಭವಾಗಿ ಸಿದ್ದರಾಮಯ್ಯನವರು ಕೆಳಗಿಳಿತಾರ, ರಾಜೀನಾಮೆಯನ್ನು ಘೋಷಣೆ ಮಾಡಿಬಿಡ್ತಾರ ಅಂತ ಹೇಳಿದ್ರೆ ಅವರ ಒಂದು ಟ್ರ್ಯಾಕ್ ರೆಕಾರ್ಡ್ನ ಗಮನಿಸಿದಾಗ, ಅವರ ಪೊಲಿಟಿಕಲ್ ಹಿಸ್ಟ್ರಿಯನ್ನು ಗಮನಿಸಿದಾಗ ಅವರಿಗೆ ಅವ್ರದ್ದೇ ಆದಂಥ ಒಂದು ಬೆಂಬಲ ಇದೆ. ಅತಿ ಹೆಚ್ಚು ಬೆಂಬಲ ಇರುವಾಗ ಹೈಕಮಾಂಡ್ ಈ ಒಂದು ದುಸ್ಸಾಹಸಕ್ಕೆ ಕೈ ಹಾಕೋದು ಅಷ್ಟು ಸುಲಭ ಇಲ್ಲ. ದುಸ್ಸಾಹಸ ಅಂದರೆ ಕಷ್ಟ ಇರುತ್ತೆ, ಸಾಹಸ ಅಂದ್ರೇ ಕಷ್ಟ. ಇನ್ನು ದುಸ್ಸಾಹಸಕ್ಕೆ ಕೈ ಹಾಕೋದು ಅನ್ನೋದು ಇದೆಯಲ್ಲ, ಅದನ್ನು ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋಕ್ಕಾಗಲ್ಲ ಅನ್ನುವ ಲೆಕ್ಕಾಚಾರಗಳು ಕೂಡ ಇದ್ವು. ಹೇಳ್ತಾರ್ರಿ ಹೈಕಮಾಂಡ್ ಆ ಕ್ಷಣದಲ್ಲಿ ಏನೋ ಒಂದು ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸು ಅಂತಾರಲ್ಲ, ಹಾಗೆ ಆಗ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಮಾತು ಕೊಟ್ಟಿದ್ರು, ಅದನ್ನು ಗಂಭೀರವಾಗಿ ಪರಿಗಣಿಸೋಕ್ಕಾಗುತ್ತಾ ಅಂತ ಹೇಳಿ ಆ ರಾಜಕೀಯ ವಲಯದಲ್ಲೇ ಇರುವಂಥ ಕಾಂಗ್ರೆಸ್ನ ಅತಿರಥ ಮಹಾರಥರೇ ಹೇಳಿದ್ದುಂಟು. ಹೀಗಿರುವಾಗ ಬಹಳ ಸುಲಭವಾಗಿ ಆಯಿತು ಅಂತ ಹೇಳಿದಾಗ ಅವರಿಗೆ ಒಂದಿಷ್ಟು ಅದೃಷ್ಟ ಇರಬಹುದು, ಅವರ ಪ್ರಯತ್ನ ಫಲ ಕೊಡುವಂಥ ಒಂದು ಡಿವೈನ್ ಟೈಮಿಂಗ್ ಇದಾಗಿರಬಹುದು ಅನ್ನುವ ಲೆಕ್ಕಾಚಾರ ಇದೆ. ಮತ್ತಷ್ಟು ಅಪ್ಡೇಟ್ಸ್ ನೋಡ್ತಾ ಹೋಗೋಣ. ಅದಕ್ಕಿಂತ